ಇನ್ನು ಮಹಿಳಾ ಅಧಿಕಾರಿಯೊಬ್ಬರಿಗೆ ಶಾಸಕ ಸಂಗಮೇಶ್ ಅವರ ಪುತ್ರ ನಿಂದನೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿಬಂತು. ಮಹಿಳಾ ಅಧಿಕಾರಿಯೊಬ್ಬರಿಗೆ ಫೋನ್ ಮಾಡಿ ಅಶ್ಲೀಲವಾಗಿ ಬೈದಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಆಡಿಯೋ ವೈರಲ್ ಆಗ್ತಾ ಇದೆ. ಮಹಿಳಾ ಅಧಿಕಾರಿಗೆ ಬಸವೇಶ್ ಅವರು ನಿಂದಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಆರೋಪ. ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಅವರ ಪುತ್ರ ಬಸವೇಶ್ ಅವರ ವಿರುದ್ಧ ಆರೋಪ ಕೇಳಿ ಬರ್ತಾರೆ. ಅಕ್ರಮ ಮರಳು ಗಣಿಗಾರಿಕೆ ಜಾಗದ ಮೇಲೆ ಮಹಿಳಾ ಅಧಿಕಾರಿ ಹೋಗಿ ದಾಳಿ ನಡೆಸಿದರು. ಸೊ ಈ ವೇಳೆ ಆಪ್ತನ ಮೊಬೈಲ್ಗೆ ಕರೆ ಮಾಡಿದಂತಹ ಸಂಗಮೇಶ್ ಪುತ್ರ ಅವಾಚ್ಯವಾಗಿ ಬೈದಿದ್ದಾರಂತೆ. ಸೊ ಅವರು ಫೋನ್ನಲ್ಲಿ ಬೈಯುವಂಥ ಒಂದು ದೃಶ್ಯಗಳು, ಅಂದರೆ ಆ ಫೋನ್ನಲ್ಲಿ ಅಧಿಕಾರಿ ಮಾತಾಡುವಾಗ ನೋಡಿ, ಅಲ್ಲಿ ದೃಶ್ಯಗಳನ್ನು ನೋಡ್ಬೋದು. ಅಧಿಕಾರಿ ಮಾತಾಡ್ತಾ ಇದ್ದಾರೆ ಅಲ್ಲಿ ಆ ಫೋನ್ನಲ್ಲಿ. ಆ ಆಡಿಯೋನ ಕ್ಯಾಪ್ಚರ್ ಮಾಡಿದ್ದಾರೆ, ಅದನ್ನು ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಅದು ಈಗ ವೈರಲ್ ಆಗ್ತಾ ಇದೆ. ಮರಳು ಗಣಿಗಾರಿಕೆ ಮೇಲೆ ದಾಳಿ ಮಾಡಿದ್ರಿಂದಾಗಿ ಮಹಿಳಾ ಅಧಿಕಾರಿ ಮೇಲೆ ಈ ರೀತಿಯಾಗಿ ಅವಾಚ್ಯವಾಗಿ ಬೈದಿದ್ದಾರೆ ಅನ್ನುವಂಥದ್ದು. ಏನು ಹೇಳ್ತಾರೆ, ಏನಂತ ಬೈದಿದ್ದಾರೆ, ಏನು ಮಾತಾಡಿದ್ದಾರೆ ಕೇಳೋಣ. ನೆಟ್ ಮಾತಾಡಿ, ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿ ಮಾತಾಡಿ, ನೆಟ್ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ ಇದಾರೆ. ಬಿಡ್ರಿ ಹೇಳಿ. ನೆಟ್ ಮಾತಾಡಿ, ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿ ಮಾತಾಡಿ, ನೆಟ್ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾಟಿಗೆ. ಸೊ ಇದು ಅಲ್ಲಿಗೆ ಹೋಗಿದ್ದಂಥ ಒಬ್ಬ ಮಹಿಳಾ ಅಧಿಕಾರಿ ಜೊತೆಗೆ ಸಂಗಮೇಶ್ ಅವರ ಪುತ್ರ ಬಸವೇಶ್ ಅವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ಆಡಿಯೋ. ಸೊ ಅಲ್ಲಿಗೆ ಮಹಿಳಾ ಅಧಿಕಾರಿಯೊಬ್ಬರು ಗಣಿಗಾರಿಕೆ ನಡೀತಾ ಇದೆ, ಅಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಅಂತ ಹೇಳಿ ಆ ಜಾಗಕ್ಕೆ ಹೋಗಿದ್ರು ರೇಡ್ ಮಾಡೋದಕ್ಕೆ ಅಂತೇಳಿ. ಆ ಟೈಮಲ್ಲಿ ಯಾರೋ ಒಬ್ಬರು ಅಲ್ಲೇ ಇದ್ದಂಥವ್ರು ಫೋನ್ ಮಾಡಿ ಕೊಟ್ಟಿದ್ದಾರೆ, ನೋಡಿ ಬಸವೇಶ್ ಅವ್ರು ಮಾತಾಡ್ತಾರೆ ನಿಮ್ಮ ಜೊತೆಗೆ ಅಂತೇಳಿ. ಆಗ ಅಧಿಕಾರಿ ಫೋನ್ ಹಿಡ್ಕೊಂಡು ಮಾತಾಡಿದ್ದಾರೆ, ಹೇಳಿ ಏನು ವಿಚಾರ ಅಂತೇಳಿ. ಆ ಟೈಮಲ್ಲಿ ಇವರು ಆವಾಜ್ ಹಾಕಿರೋದು ನೋಡಿ, ಅದನ್ನು ಮ್ಯೂಟ್ ಮಾಡಿದ್ದೀವಿ ನಾವು, ಅಂದರೆ ಬೀಪ್ ಹಾಕಿದ್ದೀವಿ. ನಿಮಗೆ ಅದನ್ನು ಆ ವರ್ಡ್ಸನ್ನು ಕೇಳಿಸೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಅಶ್ಲೀಲವಾಗಿ ಕೆಟ್ಟ ಪದಗಳಲ್ಲಿ ಒಬ್ಬ ಮಹಿಳಾ ಅಧಿಕಾರಿಗೆ ನಿಂದಿಸಿ ಮಾತಾಡಿದ್ದಾರೆ. ಬಟ್ ಇದು ಬಸವೇಶ್ ಅವರು ಮಾತಾಡಿರೋವಂಥದ್ದು, ಬಸವೇಶ್ ಅವರೇ ಬೈದಿರೋದು ಅನ್ನುವಂಥದ್ರ ಬಗ್ಗೆ ಈಗ ಆರೋಪ ಕೇಳಿ ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ಇದು ಬಸವೇಶ್ ಅವ್ರದೇ ಆಡಿಯೋನ, ಬಸವೇಶ್ ಅವರೇ ಮಾತಾಡಿರೋದು ಅನ್ನುವಂಥದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ಇದಕ್ಕೆ ಸಂಬಂಧಪಟ್ಟಂತೆ ಬಸವೇಶ್ ಏನಾದರೂ ರಿಯಾಕ್ಟ್ ಮಾಡಿದ್ರೆ ಒಂದು, ಜೊತೆಗೆ ಏನು ನಡೆದಿದ್ದಲ್ಲಿ, ಯಾಕೋಸ್ಕರ ಇವ್ರು ಫೋನ್ ಮಾಡಬೇಕಾಯ್ತು, ಯಾಕೆ ಆ ಅಧಿಕಾರಿ ಜೊತೆಗೆ ಮಾತಾಡುವಂತಹ ಪ್ರಮೇಯ ಸೃಷ್ಟಿಯಾಗಿದ್ದಲ್ಲಿ ಬಸವರಾಜ್? ರೇಮಂಡ್, ಭದ್ರಾವತಿ ತಾಲೂಕಿನ ಭದ್ರಾ ನದಿ ಇದೆ. ಭದ್ರಾ ನದಿ ತಟದಲ್ಲಿ ಅಕ್ರಮ ಮರಳು ದಂಧೆ ನಡೀತಿದೆ. ಸಂಪರ್ಕಕ್ಕೆ ಸಾಕಷ್ಟು ದೂರುಗಳು ಬರ್ತಾ ಇತ್ತು. ಈಗಲೂ ಕೂಡ ಶಿವಮೊಗ್ಗದ ಗಣಿ ಮತ್ತೆ ಭೂ ಇಲಾಖೆಗೆ ಅಧಿಕಾರಿಗಳಿದ್ದಾರೆ. ಆ ಅಧಿಕಾರಿಗಳನ್ನು ದಾಳಿ ಮಾಡಿದ್ರು. ಮಹಿಳಾ ಅಧಿಕಾರಿ ಅಲ್ಲಿ ದಾಳಿ ಮಾಡ್ತಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿನ ಅಕ್ರಮ ಮರಳು ದಂಧೆ ಮಾಡ್ತಾ ವ್ಯಕ್ತಿ ಇದ್ದಾನೆ. ಆತ ಅಧಿಕಾರಿಗಳಿಗೆ ಕಾರ್ಯಾಚರಣೆ ಮಾಡ್ತಾರೆ, ಅದಕ್ಕೆ ಅಡ್ಡಿಪಡಿಸುವಂತ ಪ್ರಯತ್ನ ಮಾಡ್ತಾನೆ. ಆ ನಡುವೆ ಅವನು ಅಲ್ಲಿ ಭದ್ರಾವತಿ ಶಾಸಕರ ಪುತ್ರ ಇದ್ದಾನೆ. ಆ ಪುತ್ರನಿಗೆ ತನ್ನ ಮೊಬೈಲ್ ಸ್ಪೀಕರ್ ಆನ್ ಮಾಡ್ಕೊಂಡು ಆ ಪುತ್ರನಿಗೆ ಕಾಲ್ ಮಾಡ್ತಾನೆ. ಪುತ್ರ ಅಲ್ಲಿ ಬಸವೇಶ್ ಅಂತ ಹೇಳಿ ಭದ್ರಾವತಿ ಶಾಸಕ ಸಂಗಮೇಶ್ ಇದ್ದಾರೆ, ಅವರ ಪುತ್ರ ಬಸವೇಶ್ ಇದ್ದಾರೆ. ಅವರು ಕರೆಯನ್ನ ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿ ಅದ ನಂತರ ಮಾತಾಡ್ತಾರೆ. ಅಧಿಕಾರಿಗಳು ಫೋನ್ ಕೊಡಂದಾಗ ಅಧಿಕಾರಿ ಹೇಳ್ತಾರೆ, ನನ್ನ ಮೊಬೈಲ್ಗೆ ಕಾಲ್ ಮಾಡ್ಲಿಕ್ಕೆ ಹೇಳ್ತಾರೆ. ಅದೇ ಸ್ಪೀಕರ್ದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ ಅಧಿಕಾರಿಗಳಿಗೆ. ಅಧಿಕಾರಿ ಹೇಳ್ತಾರೆ, ನಾನು ಮಹಿಳಾ ಅಧಿಕಾರಿ ನೀವು ರೀತಿ ಮಾತಾಡ್ಬಂತ ಹೇಳ್ತಾರೆ. ಆದ್ರೂ ಕೂಡ ಬಸವೇಶ್ ಅಲ್ಲಿಂದ ದೂರವಾಣಿ ಕರೆ ಮಾಡ್ತಾನೆ, ಆ ಮೊಬೈಲ್ ಕರೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ತುಂಬಾ ಅವಾಚ್ಯ ಶಬ್ದಗಳಿಂದ ಅಧಿಕಾರಿಗಳು ನಿಂದನೆ ಮಾಡ್ತಾನೆ. ಈ ಒಂದು ವಿಡಿಯೋ ಇದೆ, ಆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತೆ. ಅದರ ನಂತರ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಈಗ ಭದ್ರಾವತಿ ಶಾಸಕರ ಪುತ್ರ, ಭದ್ರಾವತಿ ವಿಧಾನಸಭಾ ಕ್ಷೇತ್ರ ಇದೆ, ಅಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇದಾವೆ. ಅದಕ್ಕೆ ಅವರು ಬೆಂಬಲ ಕೊಡ್ತಾ ಇದ್ದಾರೆ. ಅಲ್ಲಿರುವಂತಹ ಅಕ್ರಮ ದಂಧೆಕೋರರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ತಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಈ ಒಂದು ಚರ್ಚೆಗಳು, ಅದರಲ್ಲೂ ಕೂಡ ಮಹಿಳಾ ಅಧಿಕಾರಿ ಕೀರ್ತಿಯಾಗಿ ನಿಂದನೆ ಮಾಡಿದ್ದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗಿದೆ. ರೇಮಣ್ಣ, ಆದ್ರೆ ಮತ್ತೊಂದು ರೀತಿಯಿಂದ ನಾವು TV9 ಕೂಡ ಸಂಪರ್ಕ ಮಾಡಿದ್ವಿ, ಬಸವೇಶ್ವರನ್ನ ಕೇಳಿದ್ವಿ, ಮಹಿಳಾ ಅಧಿಕಾರಿಗಳಿಗೆ ನಿಂದನೆ ಮಾಡಿದ್ರ, ದೂರವಾಣಿ ಕರೆ ಮಾಡಿದ್ರ ಅಂತ ಹೇಳಿ. ಆದ್ರೆ ಬಸವೇಶ್ ಹೇಳ್ತಾರೆ, ನಾ ಯಾವುದೇ ಕಾರಣಕ್ಕೂ ಮಹಿಳಾ ಅಧಿಕಾರಿಗಳ ಅವಾಚ್ಯದಿಂದ ನಿಂದನೆ ಮಾಡಿಲ್ಲ, ಈ ಧ್ವನಿ ನಂದಲ್ಲ ಮಾತ್ರ ಕೂಡ ರೇಮಣ್ಣ ಹೇಳ್ತಾ ಇದ್ದಾರೆ. ಶಾಸಕರನ್ನಾದ್ರೂ ಸಿಕ್ಕಿದ್ರ ಬಸವರಾಜ್ ಮಾತಾಡೋದಕ್ಕೆ? ಸಂಗಮೇಶ್ ಏನಾದರೂ ರಿಯಾಕ್ಟ್ ಮಾಡಿದ್ರ ಈ ವಿಚಾರವಾಗಿ?
TV9 ಕೂಡ ಏನು ಭದ್ರಾವತಿ ಇರುವಂತಹ ಶಾಸಕ ಏನು ಸಂಗಮೇಶ್ ಅವ್ರನ್ನು ಕೂಡ ನಾವು ಪ್ರಯತ್ನ ಮಾಡಿದ್ವಿ. ಅವರು ಭದ್ರಾವತಿ ಇಲ್ಲ, ಈಗಾಗಲೇ ಬೆಂಗಳೂರಿದ್ದಾರೆ. ಹಾಗಾಗಿ ಅವ್ರು ಹೇಳ್ತಾರೆ ಈ ಒಂದು ರಾಜಕೀಯ ಕುತಂತ್ರದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಬಿಜೆಪಿ ಮತ್ತೆ JDS ಇದ್ದಾರೆ, ಆ JDS ಸೇರ್ಕೊಂಡು ಮಾಡದಂತ ಇದೊಂದು ಆಟ ಆಗಿದೆ. ಹಾಗಾಗಿ ಇದಕ್ಕೆ ನಾವು ತಕ್ಕ ಉತ್ತರ ಕೂಡ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಸಂಗಮೇಶ್ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಅವರು ತಮ್ಮ ಮಗನ ಆಡಿಯೋ ಧ್ವನಿ ಬಂದೆ, ಅದರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೇನೆ, ತನ್ನ ಮಗನ ಅಲ್ಲನ್ನು ಮಾತ್ರ ಹೇಳ್ತಾ ಇದ್ದಾರೆ ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆಯಿಂದ ಇದು ಬಿಜೆಪಿ ಮತ್ತೆ JDS ಅವರು ಸೇರ್ಕೊಂಡು ರಾಜಕೀಯವಾಗಿ ಪಿತೂರಿ ಮಾಡಿದ ಮಾತನ್ನು ಕೂಡ ಸಂಗಮೇಶ್ ಅವರು ಹೇಳ್ತಿದ್ದಾರೆ. ರೇಮನ್ ಬಸವರಾಜ್, ಈಗ ಆ ಭಾಗದಲ್ಲಿ ಈ ಥರದೊಂದು ಅಕ್ರಮ ಮರಳು ಗಣಿಗಾರಿಕೆ ನಡೆಯುವಂಥದ್ದು ಇದು ಅವ್ಯಾಹತವಾಗಿ ನಡೆದೇ ಇದೆಯಾ? ಈಗ ಇದೇನು ಶಾಸಕರ ಗಮನಕ್ಕೆ ಇಲ್ಲದೆ ಇರುವಂಥದ್ದೇನಿಲ್ಲ. ಈಗ ಶಾಸಕರಾಗಿರುವಂಥವ್ರು ಅದನ್ನು ನಿಲ್ಲಿಸಬೇಕು, ಬಟ್ ಎಲ್ಲೋ ಇದಕ್ಕೆ ಕುಮ್ಮಕ್ಕು ಕೊಡೋ ರೀತಿಯಲ್ಲಿ ನಡೀತಾ ಇದೆ. ಇಂಥ ಆರೋಪಗಳು ಈ ಹಿಂದೆ ಏನಾದರೂ ಕೇಳಿ ಬಂದಿತ್ತಾ? ಹೀಗೆಲ್ಲ ಬಸವೇಶ್ ಅವರು ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಥವಾ ಅವರ ಸ್ನೇಹಿತರ ಕಡೆಯಿಂದ ಹ್ಯಾಂಡಲ್ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಏನಾದರೂ ಮುಂಚಿಂದನೂ ಇತ್ತಾ ಅಲ್ಲಿ ಬಸವರಾಜ್? ರೇಮಣ್ಣ, ಭದ್ರಾವತಿಯಲ್ಲಿ ಭದ್ರಾ ನದಿ ಇದೆ. ಭದ್ರಾ ನದಿ ತಟದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಈ ಮರಳು ದಂಧೆ ಸಹಜವಾಗಿ ಕೂಡ ಅಲ್ಲಿ ಅಕ್ರಮ ದಂಧೆಗೆ ಅಲ್ಲಿರುವಂತಹ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು, ಮತ್ತೆ ರಾಜಕಾರಣ ಇರ್ಬೋದು, ಮತ್ತೆ ಅಲ್ಲಿರುವಂತಹ ಶಾಸಕರು ಬೆಂಬಲ ಇದ್ದಾರೆ, ಅವರು ಈ ಅಕ್ರಮ ಮರಳು ದಂಧೆ ಶಾಮೀಲಾಗಿ ಮಾಡ್ತಾರೆ. ಹಾಗಾಗಿ ಸಾರ್ವಜನಿಕರು ಕೂಡ ಸಾಕಷ್ಟು ದೂರನ್ನು ಕೊಟ್ಟಿದ್ದಾರೆ. ಭದ್ರಾವತಿ ನದಿ ತಟದಲ್ಲಿ 4-5 ಗ್ರಾಮಗಳು ಬರ್ತವೆ, ಅಲ್ಲಿ ನಿರಂತರವಾಗಿ ಅಕ್ರಮ ದಂಧೆ ನಡೀತಾ ಇದೆ. ಇದೇ ಅಕ್ರಮ ದಂಧೆ ನಡೀತಿರುತ್ತೆ. ಸಾರ್ವಜನಿಕರು ದೂರು ಕೊಟ್ಟಿದ್ರು, ಆ ದೂರಿನ ಆಧರಿಸಿ ಅಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ಹಾಗಾಗಿ ಸಹಜವಾಗಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಅಕ್ರಮ ದಂಧೆ ನಡೀತಾ ಇದೆ. ಶಾಸಕರು ಕೂಡ ಪರೋಕ್ಷವಾಗಿ ಅಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋ ಆರೋಪಗಳನ್ನ ಸಾರ್ವಜನಿಕರು ಹೇಳ್ತಿದ್ದಾರೆ. ಹಾಗಾಗಿ ಭದ್ರಾವತಿ ಎಲ್ಲೋ ಒಂದು ಕಡೆ ರಿಪಬ್ಲಿಕ್ ಭದ್ರಾವತಿ ಆಗ್ತಾ ಇದೆ, ಅಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಡ್ತಾ ಇದೆ. ಈ ಹಿಂದೆ ಕೂಡ ಅಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ಹೋಗಿದ್ರು, ಅವ್ರ ಮೇಲೆ ಕೂಡ ಅಲ್ಲಿರುವಂತಹ ಅಕ್ರಮ ಮಾಡದಂತೆ ಕೋರು ಅವ್ರ ಮೇಲೆ ದಾಳಿಗೆ ಯತ್ನ ಮಾಡಿದ್ರು. ಕಂಪ್ಲೇಂಟ್ ಏನಾದ್ರು ಆಗಿದೆ ಇದ್ರ ಬಗ್ಗೆ? ಅಧಿಕಾರಿ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಥರದ್ದು ಏನಾದ್ರು ಆಗಿದೆ? ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ ಸಂಬಂಧಪಟ್ಟಾಗಿ ಒಂದೇ ಒಂದು ಪ್ರಕರಣ ಕೂಡ ದೂರು ದಾಖಲಾಗಿಲ್ಲ, ಮತ್ತೆ ಸುಮೋಟ ಕೇಸ್ ಕೂಡ ದಾಖಲೆ. ಅಂದ್ರೆ ರಾಜಕೀಯ ಒಂದು ಪ್ರಭಾವ ಬೀರ್ತಾ ಇದೆ, ಸರ್ಕಾರ ಕೂಡ ಅವ್ರದೇ ಇದೆ. ಥ್ಯಾಂಕ್ ಯು ಬಸವರಾಜ್. ಸ್ವಲ್ಪ ನೀನೇ ಬಂದ್ಬೇಡ ಸ್ಪಾಟಿಗೆ, DSP ಬರ್ತಾರಂತೆ ಇದಾರೆ ಬಿಡ್ರಿ ಹೇಳಿ. ಸೊ ಇದು ಬಸವೇಶ್ ಅವರ ಮೇಲೆ ಕೇಳಿ ಬಂದಿರುವಂತಹ ಆರೋಪ. BK ಸಂಗಮೇಶ್ ಅವರ ಪುತ್ರ ಬಸವೇಶ್ ಅವರು ಅಕ್ರಮ ಮರಳು ಗಣಿಗಾರಿಕೆಗೆ ಕುಮ್ಮಕ್ ನೀಡ್ತಾ ಇದ್ದಾರೆ.